ಇದೆಲ್ಲದರ ನಡುವೆ ಇದೇ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಗೇಂದ್ರ ಅವರನ್ನ ಬಹಳ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಇಂಚಿಂಚು ಜಾಲಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಇದೀಗ ಆಪ್ತರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಇವತ್ತು ಆಪ್ತರನ್ನ ನಾಗೇಂದ್ರ ಅವರ ಮುಂದೆನೆ ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆ ನಡೆಸಲಾಗಿದೆ. ಕುರಿಗಾಹಿಗಳು ಹಲವು ರೈತರುಗಳ ಅಕೌಂಟ್ಗೂ ಕೂಡ ದುಡ್ಡು ಹಾಕಿರೋದು ಬಯಲಾಗಿದೆ. ವಾಲ್ಮೀಕಿ ನಿಗಮ ಹಗರಣ ರಹಸ್ಯ ಜಾಲಾಡ್ತಿದೆ. ಇಡಿ ಎಸ್ಐಟಿ. ರೈತರು ಕುರಿಗಾಯಿ ಅಕೌಂಟ್ಗೂ ದುಡ್ಡು, ಎಲ್ಲ ಅಕೌಂಟ್ ಫ್ರೀಸ್. ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಗರಣದ ತನಿಖೆ ತೀವ್ರಗೊಂಡಿದೆ. ನಾಗೇಂದ್ರ ಸಚಿವರಾಗಿದ್ದಾಗ ಕೆಲಸ ಮಾಡಿದ್ದ 3 ಪಿಎಗಳಿಗೆ ಇಡಿ ಟೀಮ್ ಗ್ರಿಲ್ ಮಾಡಿದೆ. ನಾಗೇಂದ್ರ ಆಪ್ತ ವಿಜಯ್ ಕುಮಾರ್ ಎಂಬಾತನ ಅಕೌಂಟ್ಗೂ ಕೋಟಿ ಹಣ ಬಂದಿತ್ತಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಅಲ್ಲದೆ ಯಾರ್ಯಾರ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡಿ ಹೇಗೆ ನುಂಗಿದ್ರು ಅನ್ನೋದು ಬಯಲಾಗಿದೆ. ಕ್ಕೂ ಹೆಚ್ಚು ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದ್ದು, ರೈತರು, ಕುರಿಗಾಯಿಗಳು ಸೇರಿದಂತೆ ಹಲವರಿಗೆ ಹಣ ಜಮೆಯಾಗಿದೆ. ಬಳ್ಳಾರಿಯ ಒಬ್ಬ ರೈತನಿಗೆ 30 ಲಕ್ಷ ರೂಪಾಯಿ, ಮತ್ತೊಬ್ಬ ರೈತನಿಗೆ 10 ಲಕ್ಷ ವರ್ಗಾವಣೆಯಾಗಿದೆ. ಬಳ್ಳಾರಿ, ರಾಯಚೂರು ಹಾಗೂ ತುಮಕೂರಿನಲ್ಲೂ ಹಣ ಸಂದಾಯವಾಗಿದ್ದು, ಬಳ್ಳಾರಿಯಲ್ಲಿನೇ 20 ಕೋಟಿ 19 ಲಕ್ಷ ಹಣ ವರ್ಗಾವಣೆ ಶಂಕೆ ವ್ಯಕ್ತವಾಗಿದೆ. ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿ ಎಲ್ಲರನ್ನ ಕರೆದು ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ನಾಗೇಂದ್ರ ಆಪ್ತ ಸಹಾಯಕ ನೆಕ್ಕಂಟಿ ನಾಗರಾಜ್ ಮೂಲಕ ರಾಯಚೂರಿನ ಕೋನಂ ವೆಂಕಟರೆಡ್ಡಿ ಹಾಗೂ 3 ಕುಟುಂಬಸ್ಥರಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗಿದೆ. ಯಾರ ಖಾತೆಗೆ ಎಷ್ಟು ಹಣ ಜಮೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ವೆಂಕಟರೆಡ್ಡಿ ಖಾತೆಗೆ 12 ಲಕ್ಷ ರೂಪಾಯಿ, ಲಕ್ಷ್ಮೀದೇವಿ ಖಾತೆಗೆ 25 ಲಕ್ಷ, ರತ್ನಕುಮಾರಿ ಖಾತೆಗೆ 25 ಲಕ್ಷ, ಸಂದೀಪ್ ಅನ್ನೋನ ಖಾತೆಗೆ 25 ಲಕ್ಷ ಜಮೆ ಮಾಡಲಾಗಿದೆ. ಕೋಟಿ ಹಣದ ಜೊತೆಗೆ ಐಷಾರಾಮಿ ಕಾರುಗಳು ಸೀಸ್. ತನಿಖೆ ಚುರುಕುಗೊಂಡಿದ್ದು, ಕೋಟಿ ಹಣದ ಜೊತೆಗೆ ಆರೋಪಿಗಳ ಕಾರುಗಳನ್ನ ಸೀಸ್ ಮಾಡಲಾಗಿದೆ. ವಾಲ್ಮೀಕಿ ನಿಗಮದ ಹಣದಲ್ಲೇ ಖರೀದಿ ಮಾಡಿದ್ದ ಕಾರುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಸತ್ಯನಾರಾಯಣ ವರ್ಮಾ ಬಳಿ ಇದ್ದ 8.2 ಕೋಟಿ ಹಣ ಹಾಗೂ 3 ಕೋಟಿ ಬೆಲೆಯ ಲ್ಯಾಂಬರ್ಗಿನಿ ಉರುಸ್ ಕಾರನ್ನ ಸೀಸ್ ಮಾಡಲಾಗಿದೆ. ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಕಾಕಿ ಶ್ರೀನಿವಾಸ ರಾವ್ ಎಂಬಾತನನ್ನ ಬಂಧಿಸಲಾಗಿದೆ. ಈತ ನಕಲಿ ಖಾತೆ ಓಪನ್ ಮಾಡಿ ಹಣ ತಲುಪಿಸುವ ಕೆಲಸ ಮಾಡ್ತಾ ಇದ್ದ ಎನ್ನಲಾಗಿದೆ. ಇನ್ನು ಶಾಸಕ ಬಸನಗೌಡ ದದ್ದಲ್ ಆಸ್ತಿಯ ರಹಸ್ಯ ಕೆದಕ್ತಾ ಇರುವ ಇಡಿ, ದದ್ದಲ್ ಜೊತೆ ವ್ಯವಹಾರ ನಡೆಸಿದವರನ್ನ ಕೆಡ್ಡಾಗೆ ಕೆಡವೋದಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.